ಹೌದು, ನಾಳೆ ನಮ್ಮ ಬೃಹತ್ ಮತ್ತು ಕೈಗಾರಿಕಾ ರಾಜ್ಯ ಸಚಿವರಾದಂಥ MB ಪಾಟೀಲ್ರವರ ಒಂದು ಸಭೆಯನ್ನು ಕರೆದಿದ್ದಾರೆ. ಅದಕ್ಕೆ ಮಾನ್ಯ ಉಕ್ಕು ಮತ್ತು ಕೈಗಾರಿಕೆ ಕೇಂದ್ರ ಸಚಿವರಾದ ನಮ್ಮ MP ಅವರಾದ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಮಾಡಿದ್ದಾರೆ. ನನಗೂ ಕರೆದಿದ್ದಾರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕರೆದಿದ್ದಾರೆ. ನಾಳೆ 11 ಗಂಟೆಗೆ ಕೈಗಾರಿಕೆ ಸ್ಥಾಪನೆಗೆ ಅನುಕೂಲ ಆಗೋಕ್ಕೆ ರಾಜ್ಯ ಸರ್ಕಾರ ಬೆಂಬಲ ಕೊಡ್ತಾ ಇಲ್ಲ ಅನ್ನೋದು ಅವರು ಅವಾಗ ನಮ್ಮ ಮಾನ್ಯ ಮಂತ್ರಿಗಳು ಕುಮಾರಣ್ಣವರು ಹೇಳ್ತಾಯಿದ್ರು. ಅದಕ್ಕೆ ಫುಲ್ ಸ್ಟಾಪ್ ಇಡಬೇಕು. ರಾಜ್ಯ ಸರ್ಕಾರ ಎಲ್ಲ ರೀತಿಯ ಬೆಂಬಲ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಅದರ ಪೂರ್ವಭಾವಿಯಾಗಿ ನಾಳೆ ವಿಧಾನಸೌಧದಲ್ಲಿ 3ನೇ ಮಹಡಿಯ ಕಾನ್ಫರೆನ್ಸ್ ಹಾಲಲ್ಲಿ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ವಿಸ್ತೃತವಾಗಿ ಎಲ್ಲವೂ ಚರ್ಚೆ ಆಗ್ತದೆ. ಅವರ ಕೈಗಾರಿಕೆಗೆ ಈಗ ಆಲ್ರೆಡಿ ನಾನು ಜಾಗ ತೋರಿಸಿದ್ದೀನಿ ಬಸರಾಳಲ್ಲಿ. ಅವರ ಟೆಕ್ನಿಕಲ್ ಅವರು ಏನು ರಿಪೋರ್ಟ್ ಕೊಡ್ತಾರೆ ಅದ್ರ ಮೇಲೆ ಆ ಜಾಗ ಆಯ್ಕೆ ಆಗುತ್ತೆ. ಅಂದರೆ KEDBಯಿಂದ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾಳೆ ಸಭೆ ಮಾಡ್ತೀವಿ. ಸರ್, ರವೀಂದ್ರ ಶ್ರೀಕಂಠೆ ಅವರು ಒಂದು ಆರೋಪ ಮಾಡಿದ್ದಾರೆ. ಅಂದರೆ ಅವ್ರ ಪಕ್ಷದ ನಾಯಕರೇ ಕಾಂಗ್ರೆಸ್ಗೆ ನಮ್ಮ ಪಕ್ಷನ ಅನುಮಾನ ಇಡೋದಕ್ಕೆ ಹೋಗಿದ್ದಾರೆ ಅಂತ. ನಿಮ್ಮ ಹತ್ರ ಯಾರಾದರೂ ಬಂದಿದ್ರಾ ಅಂತ? ಕಾಂಗ್ರೆಸ್ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಭಾಳಷ್ಟು ಬದಲಾವಣೆ ಮುಂದಿನ ದಿನಗಳಲ್ಲಿ ಆಗ್ತದೆ. BJP ಮತ್ತು ಜನತಾದಳದಿಂದ ಹಲವಾರು ನಾಯಕರು ಕಾರ್ಯಕರ್ತರು ನಮ್ಮ ಅಭಿವೃದ್ಧಿಗಳನ್ನು ಮೆಚ್ಚಿ ಬರೋರಿದ್ದಾರೆ. ಅದರ ಮನ್ವಂತರ ಇನ್ನೊಂದು 2 ತಿಂಗಳಲ್ಲಿ ನೀವು ನೋಡ್ತೀರಿ. ಭಾಳಷ್ಟು ಜನ ಕಾಂಗ್ರೆಸ್ ಅಭಿವೃದ್ಧಿ ಆಗ್ತಾಯಿದೆ. ನಾವೆಲ್ಲ 20-30 ವರ್ಷ ಹಿಂದೂ ಕೊಟ್ಟೋಗಿದ್ವಿ. ಈಗ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ಚಲುವರಾಯಸ್ವಾಮಿ ರವಿಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ಅಭಿವೃದ್ಧಿ ಆಗ್ತಾಯಿದೆ ಅಂತೇಳಿ ಭಾಳಷ್ಟು ಜನ ಕಾಂಗ್ರೆಸ್ ಸೇರೋರಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಹೇಳ್ತೀವಿ. JDS ನಾಯಕರೊಬ್ಬರು ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ? ಕಾಂಗ್ರೆಸ್ಗೆ ಸೇರೋದಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದ ನಾನು ಮಾತಾಡ್ತಾ ಇದ್ದೀನಿ, ನಾನು ಜಿಲ್ಲೆದು ಮಾತಾಡ್ತಾ ಇಲ್ಲ. ಭಾಳಷ್ಟು ಸಂಖ್ಯೆಯಲ್ಲಿ BJP ಮತ್ತು JDSನ ಮುಖಂಡರುಗಳು, ಕಾರ್ಯಕರ್ತರು, ನಾಯಕರುಗಳು ಸೇರೋರಿದ್ದಾರೆ. ಅದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.